ನಮಸ್ತೆ ಸ್ನೇಹಿತರೆ, ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ಅಂಶಿ ಸಮಾಸ ಅಂದರೆ ಏನು, ಅಂಶಿ ಸಮಾಸಕ್ಕೆ ಇರುವಂತಹ ಉದಾಹರಣೆಗಳನ್ನು ತಿಳ್ಕೊಂಡಿದ್ದೀವಿ. ಈ ದಿನ ನಾವು ಈ ವಿಡಿಯೋದಲ್ಲಿ ಸಮಾಸದಲ್ಲಿ 4ನೆಯ ವಿಧ ದ್ವಿಗು ಸಮಾಸ. ದ್ವಿಗು ಸಮಾಸ ಅಂದರೆ ಏನು, ದ್ವಿಗು ಸಮಾಸಕ್ಕೆ ಇರುವಂತಹ ಉದಾಹರಣೆಗಳನ್ನು ಈ ದಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ, ದ್ವಿಗು ಸಮಾಸ ಅಂತ ಹೇಳಿದರೆ ಪೂರ್ವ ಪದವು ಸಂಖ್ಯಾಸೂಚಕವಾಗಿದ್ದು ಉತ್ತರ ಪದದಲ್ಲಿರುವಂತಹ ನಾಮಪದದೊಡನೆ ಸೇರಿ ಆಗುವಂತಹ ಸಮಾಸವೇ ದ್ವಿಗು ಸಮಾಸ. ಅಂದರೆ ಇಲ್ಲಿ ಪೂರ್ವ ಪದ ಅನ್ನೋದು ಸಂಖ್ಯಾಸೂಚಕವಾಗಿರುತ್ತೆ, ಉತ್ತರ ಪದ ಅನ್ನೋದು ನಾಮಸೂಚಕವಾಗಿರುತ್ತೆ. ಓಕೆ, ಇವೆರಡು ಸೇರಿ ಆಗುವಂಥ ಸಮಾಸವನ್ನು ದ್ವಿಗು ಸಮಾಸ ಅಂತ ಹೇಳ್ತಾರೆ. ಎಕ್ಸಾಂಪಲ್, ಒಂದು ಕಟ್ಟು ಒಗ್ಗಟ್ಟು. ಇಲ್ಲಿ ಒಂದು ಅನ್ನುವುದು ಪೂರ್ವ ಪದ ಅಲ್ವಾ, ಕಟ್ಟು ಅನ್ನೋದು ಉತ್ತರ ಪದ. ಈ ಒಂದು ಅನ್ನೋದು ಸಂಖ್ಯಾಸೂಚಕವಾಗಿದೆ, ಕಟ್ಟು ಅನ್ನುವಂಥ ಉತ್ತರ ಪದ ನಾಮಪದವಾಗಿದೆ. ಇನ್ನೊಂದು ಎಕ್ಸಾಂಪಲ್, ಎರಡು ಮಡಿ ಇಮ್ಮಡಿ. ಎರಡು ಅನ್ನೋದು ಪೂರ್ವ ಪದ, ಮಡಿ ಅನ್ನೋದು ಉತ್ತರ ಪದ. ಪೂರ್ವ ಪದ ಅನ್ನೋದು ಸಂಖ್ಯಾಸೂಚಕವಾಗಿದೆ, ಮಡಿ ಅನ್ನುವಂಥ ಉತ್ತರ ಪದ ನಾಮಪದವಾಗಿದೆ. ಓಕೆ, ಮತ್ತೊಂದು ಎಕ್ಸಾಂಪಲನ್ನು ನೋಡೋಣ. ಎರಡು ಕೆಲ ಇಕ್ಕೆಲ. ಇಲ್ಲಿ ಎರಡು ಅನ್ನೋದು ಸಂಖ್ಯಾಸೂಚಕ, ಕೆಲ ಅನ್ನೋದು ನಾಮಪದ. ಓಕೆ, ನೆಕ್ಸ್ಟ್, ಮೂರು ಮಡಿ ಮುಮ್ಮಡಿ. ಓಕೆ, ಮೂರು ಅನ್ನೋದು ಸಂಖ್ಯಾಸೂಚಕ, ಮಡಿ ಅನ್ನೋದು ನಾಮಪದ. ಓಕೆ, ನಾಲ್ಕು ಮಡಿ ನಾಲ್ವಡಿ. ಓಕೆ, ನಾಲ್ಕು ಅನ್ನೋದು ಸಂಖ್ಯಾಸೂಚಕ, ಮಡಿ ಅನ್ನೋದು ನಾಮಪದ. ನೆಕ್ಸ್ಟ್, ಐದು ಮಡಿ ಐವಡಿ. ಇಲ್ಲಿ ಐದು ಅನ್ನೋದು ಸಂಖ್ಯಾಸೂಚಕ, ಮಡಿ ಅನ್ನೋದು ನಾಮಪದ. ಎರಡು ಬಾಳ್ ಇರ್ವಾಳ್. ನೆಕ್ಸ್ಟ್, ಮೂರು ಗಾವುದ ಮೂರ್ಗಾವುದ. ಓಕೆ, ನೆಕ್ಸ್ಟ್, ಒಂದು ಕಣ್ಣು ಒಕ್ಕಣ್ಣು. ಓಕೆ, ಇಲ್ಲಿ ಒಂದು ಅನ್ನೋದು ಸಂಖ್ಯಾಸೂಚಕ, ಕಣ್ಣು ಅನ್ನೋದು ನಾಮಪದ. ಓಕೆ, ನಾವು ಇದುವರೆಗೂ ನೋಡಿದ್ದು ಕನ್ನಡ ಪದಗಳಿಂದ ಆದಂತಹ ದ್ವಿಗು ಸಮಾಸವನ್ನು. ಈಗ ನಾವು ಸಂಸ್ಕೃತ ಪದಗಳಿಂದ ಆಗುವಂತಹ ದ್ವಿಗು ಸಮಾಸದ ಎಕ್ಸಾಂಪಲ್ಗಳನ್ನು ನೋಡೋಣ. ಪಂಚಗಳಾದ. ಪಂಚಗಳು ಅಂತ ಹೇಳಿದ್ರೆ 5 ಅಂತ ಹೇಳಿ. ಇಂದ್ರಿಗಳು. ಓಕೆ, ಪಂಚ ಅಂದರೆ 5, ಇದು ಸಂಖ್ಯಾವಾಚಕ. ಇಂದ್ರಿಗಳು ನಾಮಪದ. ಪಂಚಗಳಾದ ಇಂದ್ರಿಗಳು ಅಂದರೆ ಪಂಚೇಂದ್ರಿಯಗಳು. ಓಕೆ, 5 ಇಂದ್ರಿಯಗಳು ಅಂತ ಹೇಳಿ. ಓಕೆ, ಅರ್ಥ ಆಗ್ತಾ ಇದೆಯಾ? ಓಕೆ, ನೆಕ್ಸ್ಟ್, ಸಪ್ತಗಳಾದ. ಸಪ್ತ ಅಂತ ಹೇಳಿದ್ರೆ 7. ಓಕೆ, ಸಪ್ತ ಅನ್ನೋದು ಸಂಖ್ಯಾವಾಚಕ, ಅಂಗಗಳು ಅನ್ನೋದು ನಾಮಪದ. ಸಪ್ತಗಳಾದ ಅಂಗಗಳು ಸಪ್ತಾಂಗಗಳು. ಓಕೆ, ನೆಕ್ಸ್ಟ್, ದಶಗಳಾದ. ದಶ ಅಂತ ಹೇಳಿದ್ರೆ 10 ಮುಖಗಳು, ದಶ ಮುಖಗಳು. ಓಕೆ, ನೆಕ್ಸ್ಟ್, ಅಷ್ಟಾದಶಗಳಾದ. ಅಷ್ಟಾದಶ ಅಂತ ಹೇಳಿದ್ರೆ ಅಷ್ಟ ಅಂದರೆ 8, ದಶ ಅಂದರೆ 10 ಅಂದರೆ 18. ಓಕೆ, ಅಷ್ಟಾದಶಗಳಾದ ಪುರಾಣಗಳು. ಅಷ್ಟಾದಶ ಪುರಾಣಗಳು. ಅಷ್ಟಾದಶ ಪುರಾಣಗಳು. ಓಕೆ, ಏಕವಾದ ಅಂಗ.
ಏಕ ಅಂದರೆ ಒಂದು, ಏಕವಾದ ಅಂಗ ಏಕಾಂಗ. ಓಕೆ, ಇವಿಷ್ಟು ಕೂಡ ಸಂಸ್ಕೃತ ಪದಗಳಿಂದ ಆದಂತಹ ದ್ವಿಗು ಸಮಾಸದ ಉದಾಹರಣೆಗಳು. ಓಕೆ, ನಾವು ಈ ವಿಡಿಯೋದಲ್ಲಿ ದ್ವಿಗು ಸಮಾಸ ಅಂದರೆ ಏನು, ಅವುಗಳ ಉದಾಹರಣೆಗಳನ್ನು ಕಲ್ತ್ಕೊಂಡಿದ್ದೀವಿ. ಓಕೆ.